ಕಾಂಗ್ರೆಸ್ ಮುಖಂಡನ ಹತ್ಯೆ ಹಿಂದಿದೆಯಾ ಕಾಂಗ್ರೆಸ್ ನಾಯಕನ ಕೈವಾಡ? ಬಿಬಿಎಂಪಿ ಚುನಾವಣೆ ಚರ್ಚೆ ಬೆನ್ನಲ್ಲೇ ಈ ಕೊಲೆ ನಡೀತಾ ಅಂತ. ಮೊನ್ನೆ ಹೈದರ್ ಅಲಿಯನ್ನ ನಡು ರಸ್ತೆಯಲ್ಲೇ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಫೆಬ್ರವರಿ 22ರಂದು ಅಶೋಕನಗರದಲ್ಲಿ ನಡು ರಸ್ತೆಯಲ್ಲಿ ನಡು ರಾತ್ರಿಯಲ್ಲಿ ನಡೆದಿರುವಂತಹ ಕೊಲೆ ಇದು. ಇನ್ನು ನಲ್ಪಾಡ್ ಆಪ್ತ ನಾಜ್ ಸೇರಿ 4ರನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ನಾಜ್ಗೆ ಸಾಥ್ ನೀಡಿದ್ದ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬಿಬಿಎಂಪಿ ಚುನಾವಣೆಗಾಗಿ ಈ ಮರ್ಡರ್ ನಡೆದಿದೆ ಅನ್ನುವಂತಹ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಹೈದರ್ ಅಲಿ ಹ್ಯಾರಿಸ್ ಜೊತೆ ಗುರುತಿಸಿಕೊಂಡಂತಹ ಕಾಂಗ್ರೆಸ್ನ ಲೀಡರ್, ಮಾಜಿ ರೌಡಿ ಶೀಟರ್ ಅಂತ ಹೇಳಲಾಗ್ತಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಕೊಲೆಯಾದಂತಹ ವ್ಯಕ್ತಿ ತಂದೆಯ ಕ್ಲೋಸ್ ಇರುವಂತಹ ಆಪ್ತ ಹೈದರ್ ಅಲಿ, ಕೊಲೆ ಮಾಡಿಸಿರಬಹುದು ಅನ್ನುವಂಥ ಶಂಕೆ ಇರುವಂಥದ್ದು ಮಗನ ಜೊತೆ, ಅಂದ್ರೆ ನಲ್ಪಾಡ್ ಜೊತೆ ಓಡಾಡ್ತಾ ಇದ್ದಂತಹ ವ್ಯಕ್ತಿಗಳು. ಸೊ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸದ್ಯ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಅಶೋಕ್ ನಗರ ಪೊಲೀಸರು ಕೂಡ ತನಿಖೆಯನ್ನ ಈಗಾಗಲೇ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ ಈಗ ಸದ್ಯ 4ರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಾಜ್ ಅನ್ನೋ ಆರೋಪಿಯನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ನಾಜ್ ಏನಿದ್ದಾನೆ, ಈತ ನಲ್ಪಾಡ್ ಜೊತೆಯಲ್ಲಿ ಗುರುತಿಸಿಕೊಂಡಿರ್ತಾನೆ. ಅಂದ್ರೆ ನಲ್ಪಾಡ್ ಜೊತೆಯಲ್ಲಿ ನಲ್ಪಾಡ್ನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಯುವಕ. ಜೊತೆಗೆ ಪ್ರತಿ ಬಾರಿ ನಲ್ಪಾಡ್ ಈ ಒಂದು ಏರಿಯಾಗೆ ವಿಸಿಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಲ್ಪಾಡ್ ಹಿಂದೆನೆ ಓಡಾಡ್ತಾ ಇದ್ದ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ನಾಜ್ ಅರೆಸ್ಟ್ ಆಗಿರೋದ್ರಿಂದ ಅಥವಾ ನಾಜ್ ಅನ್ನ ವಶಕ್ಕೆ ಪಡೆದಿರೋದ್ರಿಂದ ಎಲ್ಲೊಂದ್ ಕಡೆ ನಾಜ್ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಕ್ಲಿಯರ್ ಆಗ್ತಾ ಇದೆ. ಆದ್ರೆ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ಇಲ್ಲಿ ಹೈದರ್ ಮರ್ಡರ್ ಆಗೋದಕ್ಕೆ ರಾಜಕೀಯ ಅಂದ್ರೆ ಬಿಬಿಎಂಪಿ ಚುನಾವಣೆ ಕಾರಣ, ಅಥವಾ ಆ ಬಿಬಿಎಂಪಿ ಚುನಾವಣೆಯ ಹಿನ್ನೆಲೆಯಲ್ಲಿ ಏನು ಸ್ಥಳೀಯ ಮುಖಂಡರಿಗೆ ಕಾರ್ಪೊರೇಟ್ ಎಲೆಕ್ಷನ್ಗೆ ಅಥವಾ ಕಾರ್ಪೊರೇಟ್ ಎಲೆಕ್ಷನ್ಗೆ ರೆಡಿಯಾಗಿ ಅಥವಾ ಸಿದ್ಧವಾಗಿ ಅಂತ ಏನು ಈಗಾಗಲೇ ಕಾಂಗ್ರೆಸ್ ಮುಖಂಡರು ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಹೈದರ್ ಅಲಿ ಅವರ ಅಣ್ಣ ಏನಿದ್ದ ಸಲೀಂ ಅನ್ನೋ ಆತ ಸಾಕಷ್ಟು ಏರಿಯಾದಲ್ಲಿ ಗುರುತಿಸ್ಕೊಂಡಿರ್ತಾನೆ. ಜೊತೆಗೆ ಆ ಏರಿಯಾದಲ್ಲಿ ಸಾಕಷ್ಟು ಬೆಂಬಲಿಗರನ್ನ ಕೂಡ ಹೊಂದಿರ್ತಾನೆ. ಜೊತೆಗೆ ಈಗ ಕೊಲೆಯಾಗಿರುವಂತಹ ಹೈದರ್ ಅಲಿ ಏನಿದ್ದಾನೆ, ಈತನ ಹಿಂದೆ ಕೂಡ ಸಾಕಷ್ಟು ಜನ ಇರ್ತಾರೆ. ಯಾಕಂದ್ರೆ ಈತ ಮೃತಪಟ್ಟಂತ ಸಂದರ್ಭದಲ್ಲಿ ಆಸ್ಪತ್ರೆಯ ಬಳಿ ಆತ ಏನು ಸುಮಾರು 3,000ಕ್ಕೂ ಹೆಚ್ಚು ಜನ ಜಮಾವಣೆಗೊಳ್ಳುವಂತದ್ದಾಗಿರ್ಬೋದು, ಅಥವಾ ಹತ್ಯೆಯಾದ ನಂತರ ಕಬ್ರಸ್ತಾನ್ನಲ್ಲೂ ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನ ಜಮಾವಣೆಗೊಳ್ತಾರೆ. ಇದು ಎಲ್ಲೋ ಒಂದ್ ಕಡೆ ನಾಜ್ ಅವರ ಅಥವಾ ನಾಜ್ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅಂದ್ರೆ ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಸಲೀಂಗೆ ಟಿಕೆಟ್ ಅನ್ನ ಕೊಟ್ರೆ ಸಲೀಂ ವಾರ್ಡ್ ಎಲೆಕ್ಷನ್ ನಲ್ಲಿ ಗೆಲ್ಬಹುದು ಅನ್ನೋ ಕಾರಣಕ್ಕಾಗಿ ಆತನ ವಿರುದ್ಧ ಈ ಒಂದು ಕಂಪ್ಲೀಟ್ ಆದ ಒಂದು ಮಸಲತ್ತನ್ನ ಮಾಡಿ ಅಥವಾ ಸ್ಕೆಚ್ ಅನ್ನ ಹಾಕಿ ಈ ಕೊಲೆಯನ್ನ ಮಾಡಿದ್ದಾರೆ. ಅಂದ್ರೆ ಸಲೀಂ ಎಲ್ಲೋ ಒಂದ್ ಕಡೆ ಸಲೀಮನ್ನ ಕೊಲೆ ಮಾಡಿದ್ರೆ ಅವ್ರ ಅಣ್ಣನಿಗೆ ಸಪೋರ್ಟ್ ಕಮ್ಮಿ ಆಗುತ್ತೆ. ಸಲೀಮೇ ಸಾಕಷ್ಟು ಜನ ಯುವಕರನ್ನ ಏರಿಯಾದಲ್ಲಿ ಸೇರಿಸ್ತಾ ಇರೋದ್ರಿಂದ ಅವ್ರ ಅಣ್ಣಂಗೆ ಇದು ಸಲೀಂನ ಹತ್ಯೆ ಏನಿದೆ ಅದು ಎಲ್ಲೋ ಒಂದ್ ಕಡೆ ಹೊಡೆತ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ ನಾಜ್ ಅನ್ನ ವಿಚಾರಣೆ ಮಾಡ್ತಾ ಇದ್ದು ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಹಾಗೆ ರಾಜ್ಯ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಯೊಬ್ಬ ನಾಜ್ಗೆ ಸಾಥ್ ಕೊಟ್ಟಿದ್ದಾನೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.